ಮಾಡ್ತಿರೋ ರಂಜಿನಿ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಅದ್ರಲ್ಲಿ ವಿಹಾನೇ ಬೇಕು ಅಂತ ನಾನು ಫಸ್ಟ್ ಮಾಡ್ಸೋದಾ ಬೇಡವಾ ಅಂತಿದ್ದೆ. ಆಮೇಲೆ ಅವ್ನು ಕೇಳಿದ್ರು ಮಾಡ್ತೀನಿ ನೀನು ಅಂತ. ಅವ್ನು ನನಗೇನು ಹೇಳಿಲ್ಲ, ಬಟ್ ಡೈರೆಕ್ಟ್ರು ಬಂದು ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂತ. ಸೊ ಈಗ ಅವನ್ನ ನಾನು ಡಿಸಪಾಯಿಂಟ್ ಮಾಡೋದು ಹೆಂಗೆ? ಸೊ ಅವ್ನು ಮಾಡಿಬಿಟ್ಟಾದ್ಮೇಲೆ ಈ ವಿಲ್ ಗೆಟ್ ಟು ನೋ ಈಗ ಅವನು ಇನ್ನೂ 3ನೇ ಕ್ಲಾಸ್, ಈಗ 3rd ಸ್ಟ್ಯಾಂಡರ್ಡು. ದೆನ್ ವಿಲ್ ಗೋ ಟುವರ್ಡ್ಸ್ ಎಜುಕೇಷನ್. ನೋಡಿ ನಮ್ಮ ಚಾರಿತ್ರ್ಯನೂ ಅಷ್ಟೇ, ಚಮಕ್ ಸಿನಿಮಾ ಮಾಡೋದು, ಅದಾದಮೇಲೆ ಈಸ್ ಇಂಟು ಎಜುಕೇಷನ್. 10ನೇ ಕ್ಲಾಸಿಗೆ ಅವಳು. ಸೊ ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್, ಅದಾದಮೇಲೆ ನೋಡಿ ಅವ್ರವ್ರ ಟ್ಯಾಲೆಂಟು ಅವರವರ ಒಂದು ಇದ್ರ ಮೇಲೆ ಹೋಗುತ್ತೆ. ಸರ್, ಈಗ ಸಿಂಪಲ್ ಸುನಿ ಅವ್ರ ಜೊತೆ 4 ವರ್ಷಗಳ ಹಿಂದೆನೂ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಿ, ಅದು ಎಲ್ಲಿ ಬಂದು ನಿಂತು ಸರ್? ಹಂಗೆ ಮೇಡಮ್ ಅದು ಮೊನ್ನೇನು ಸುನಿ ಬಂದು ಮಾತಾಡ್ಕೊಂಡು. ಸೊ ಅದು ಸದ್ಯದಲ್ಲೇ ಶುರುವಾಗುತ್ತಾ ಹೇಗೆ? ಐ ಡೋಂಟ್ ನೋ, ವೆರಿ ಅರ್ಲಿ. 4 ವರ್ಷ ಆದರೂ ಇಟ್ಸ್ ವೆರಿ ಅರ್ಲಿ. ಸರ್, ವೇದಿಕೆ ಮೇಲೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಹೇಳಿದ್ರು ಕನ್ನಡ ನಾನು ಮಾತಾಡಿ ನಾನು ತಗೋತೀನಿ ಅವರಷ್ಟು ಪ್ರೀತಿ. ನನ್ನ ಮಾತೃಭಾಷೆಯನ್ನು ನಾನು ಚೆನ್ನಾಗಿ ಮಾತಾಡಿದ್ರೆ ಅದೇ ಖುಷಿ ಅಲ್ವಾ? ನಾನು ಅಲ್ಲದೆ ಮಾಡಿ ಸರ್, ಆ ಮಾತಿನ ಮುಂದುವರಿಕೆ ಭಾಗವಾಗಿ ಏನು ಕಮಲ್ ಹಾಸನ್ ಅವರು ಕಾಂಟ್ರವರ್ಸಿ ಮಾಡಿಕೊಂಡ್ರು. ಒಂದು ಇಂಟರ್ವ್ಯೂ ಅಲ್ಲಿ RGV ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಮಿತಾಬ್ ಬಚ್ಚನ್ ಅವರ ರಿಮೇಕ್ ಸಿನಿಮಾದಿಂದ ರಾಜ್ಕುಮಾರ್ ಅವರು ಹಿಟ್ ಆದ್ರು ಅಂತ ಹೇಳಿ. ಈ ಸ್ಟೇಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಸರ್? RGV ಅವ್ರ ಸ್ಟೇಟ್ಮೆಂಟ್ಗೆ ನಾವು ರಿಯಾಕ್ಷನ್ ಕೊಡೋದೇ ತಪ್ಪು ಅಂತ. ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ. ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಆಕಾಶ ನೋಡಿ ಹೋಗುದಂಗೆ. ಯಾರೇ ಆಗಿರಲಿ, RGV ಆಗಿರಲಿ, ಯಾರೇ ಅವರು ಆಕಾಶ ನೋಡಿ ಹೋಗಿದ್ರೆ ಏನಾಗುತ್ತೆ? ನಮ್ಮ ಮೇಲೆ ಬೀಳುತ್ತೆ. ಸೊ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದು. ಅದೇನು ರಿಯಾಕ್ಷನ್ ಕೊಡೋಂಥ ಇದು ಅಲ್ಲ RGV. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.